ಬಾಗಲಕೋಟೆ ನವನಗರದ ಸೆಕ್ಟರ್ ನಂಬರ್ 1ರಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿರುವಂಥ ವೈದ್ಯಕೀಯ ಕಾಲೇಜು ಶಂಕುಸ್ಥಾಪನೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಯುಕೆಪಿ ಹಂತ 3ರ ಭೂ ಸ್ವಾಧೀನಗೊಳ್ಳುವಂಥ ಜಮೀನುಗಳಿಗೆ ಒಪ್ಪಂದದ ದರದಂತೆ ಪರಿಹಾರ ವಿತರಣಾ ಕಾರ್ಯಕ್ರಮ ಜರುಗಿತು. ಸಮಾರಂಭವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿ, ಬಾಗಲಕೋಟೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಶಂಕುಸ್ಥಾಪನೆಯಾಗಲು ದಿವಂಗತ ಎಚ್.ವೈ. ಮೇಟಿ ಅವರೇ ಕಾರಣ. 2025ರ ಬಜೆಟ್ ಘೋಷಣೆ ಆದ ಮೆಡಿಕಲ್ ಕಾಲೇಜಿಗೆ ಇಂದು ಶಂಕುಸ್ಥಾಪನೆ ಮಾಡುವ ಮೂಲಕ ದಿವಂಗತ ಎಚ್.ವೈ. ಮೇಟಿ ಅವರ ಕನಸು ನನಸು ಮಾಡಲಾಗಿದೆ. ಇದರಿಂದ ಗ್ರಾಮೀಣ ಭಾಗದ ಜನತೆಗೆ ಉತ್ತಮ ಮತ್ತು ಸುಲಭ ವೈದ್ಯಕೀಯ ಸೇವೆ ದೊರೆಯಲಿದೆ. ಬಾಗಲಕೋಟೆಯ ನಂತರ ಕೋಲಾರ ಹಾಗೂ ಮಂಗಳೂರಿನಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ. ರಾಜ್ಯದಲ್ಲಿ ಈಗಾಗಲೇ 25 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಾತನಾಡಿ, ಈ ಭಾಗದ ಭಾಗ್ಯದ ಬಾಗಿಲು ತೆರೆಯಲು ನಾವೆಲ್ಲರೂ ಸೇರಿದ್ದೇವೆ. ದಿವಂಗತ ಎಚ್.ವೈ. ಮೇಟಿ ಅವರ ನನಸಾಗಿದ್ದ ಮೆಡಿಕಲ್ ಕಾಲೇಜು ಸ್ಥಾಪನೆ ಇಂದು ನೆರವೇರಿಸಲಾಗಿದೆ. ಮೇಟಿ ಅವರು ಇಲ್ಲದಿದ್ದರೂ ಸಹ ಅವರ ಆಲೋಚನೆ, ಪರಿಶ್ರಮ ಹಾಗೂ ಚಿಂತನೆಗಳಿಗೆ ಸಾಕಾರಗೊಳಿಸುವಂಥ ಕೆಲಸ ಮಾಡಲಾಗುತ್ತಿದೆ. ನಾವು ಮಾಡುವ ಪ್ರತಿ ಕೆಲಸದಲ್ಲಿಯೂ ಆದರ್ಶವಿರಬೇಕು. ಇಂದು ಮೆಡಿಕಲ್ ಕಾಲೇಜು ಬಡವರಿಗಾಗಿ ಸ್ಥಾಪನೆ ಮಾಡಲಾಗುತ್ತಿದೆ. ಖಾಸಗಿ ಆಸ್ಪತ್ರೆಯವರ ಹಣ ವಸೂಲಿ ಮಾಡುತ್ತಿದ್ದಾರೆ. ಅದನ್ನು ತಪ್ಪಿಸಲು ಪ್ರತಿ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪಿಸಲಾಗುತ್ತಿದೆ. ಯುಕೆಪಿ ಹಂತ 3ರ ಯೋಜನೆಯು ಭೂ ಸಂತ್ರಸ್ತರಿಗೆ ಈ ವರ್ಷವೇ 1.33 ಲಕ್ಷ ಎಕರೆಗೆ ಹಣವನ್ನು ಕೊಡಲು ತೀರ್ಮಾನ ಮಾಡಿ ಚೆಕ್ ಕೊಡಲು ಬಂದಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಅಬಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಆರ್.ವಿ. ತಿಮ್ಮಾಪುರ್, ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾಗಿರುವಂಥ ಎಂ.ಬಿ. ಪಾಟೀಲ್, ಪ್ರವಾಸೋದ್ಯಮ ಸಚಿವರಾಗಿರುವಂಥ ಎಚ್.ಕೆ. ಪಾಟೀಲ್ ಹಾಗೂ ಬೆಳಗಿ ಶಾಸಕರು ಮತ್ತು ಹಟ್ಟಿ ಚಿನ್ನದ ಗಣಿ ನಿಯಮಿತ ಅಧ್ಯಕ್ಷರಾದಂಥ ಜೆ.ಟಿ. ಪಾಟೀಲ್, ಹುಣಗುಂದ ಶಾಸಕರು ಹಾಗೂ ರಾಜ್ಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ವಿಜಯಾನಂದ ಕಾಶ್ಯಪ್ನವರ್, ಬದಾಮಿ ಶಾಸಕರಾಗಿರುವಂಥ ಭೀಮಸೇನ್ ಚಿಮ್ಮನಕಟ್ಟಿ, ಲೋಕೋಪಯೋಗಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಸೇರಿದಂತೆ ಇತರ ಗಣ್ಯಮಾನ್ಯರು ಹಾಗೂ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು. ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂತಹ ಸನ್ಮಾನ್ಯ ದಿವಂಗತ ಎಚ್.ವೈ. ಮೇಟಿ ಸಾಹೇಬರು ನಮ್ಮೆಲ್ಲರನ್ನ ಅಗಲಿರುವಂತಹ ಈ ಸಂದರ್ಭದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ನೆರವೇರಿದೆ. ಈ ಸಂದರ್ಭದಲ್ಲಿ ನಾವು ಭಾವಪೂರ್ಣವಾದ ಗೌರವಪೂರ್ಣವಾದಂತಹ ಒಂದು ಚಪ್ಪಾಳೆಗಳನ್ನು ಕೊಡೋಣ. ಗೌರವಪೂರ್ಣವಾದ ಚಪ್ಪಾಳೆ. ಪುಷ್ಪ ನಮನ ಅಧಿಕಾರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಅಮೂಲ್ಯ ಹಸ್ತದಲ್ಲಿ ಚಾಲನೆಯನ್ನು ನೀಡುತ್ತಿದ್ದಾರೆ. ನಾಮಫಲಕದ ಅನಾವರಣವನ್ನು ಮಾಡ್ತಿದ್ದಾರೆ. ಈ ಮೂಲಕ ಬಾಗಲಕೋಟೆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ, ಸರ್ವತೋಮುಖ ಅಭಿವೃದ್ಧಿಯ ಚಾಲನೆ ಈ ಕ್ಷಣದ್ದಾಗಿದೆ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು. ಬಾಗಲಕೋಟೆ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಗಳ ವಿದ್ಯಾಭ್ಯಾಸಕ್ಕಾಗಿ ನಿಮ್ಮೆಲ್ಲರ ಆರೋಗ್ಯ ರಕ್ಷಣೆಗಾಗಿ ತೆರೆದು ನಿಲ್ಲಲಿದೆ. ಅವಕಾಶದ ಹೆಬ್ಬಾಗಿಲನ್ನು ತೆರೆದಿದೆ. ಬಾಗಲಕೋಟೆ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ ಜನಪರವಾದ ಸೇವೆಗೆ ಸದಾ ಸಿದ್ಧವಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರ, ಶ್ರೀ ಆರ್.ವಿ. ತಿಮ್ಮಾಪುರ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ಇಷ್ಟು ಒತ್ತಡವನ್ನು ಮಾಡ್ತಾ ಇದ್ದೀರಿ ಅಂತೇಳಿ ಅವ್ರ ಮೇಲೆ ಅಜಯ್ ಸರ್ ನಾಯಕ್ ಮೇಲೆ ನಾನು ಹೇಳಿದೆ ಅವ್ರಿಗೆ, ಇಲ್ಲ ಸ್ವಾಮಿ, ಜನರ ಬದುಕು ಬಹಳ ಇಂಪಾರ್ಟೆಂಟ್. ಬಿಜೆಪಿ ಸರ್ಕಾರ ಮಾಡಿದಂತ ತೀರ್ಮಾನಕ್ಕೆ ನಮ್ಮ ಜನರ ವಿಶ್ವಾಸ ಇಲ್ಲ, ಅವ್ರು ಯಾರು ಒಪ್ಪುದಿಲ್ಲ, ಕೋರ್ಟ್ಗೆ ಹೋಗ್ತಾರೆ. ನೀವು ಒಂದು ತೀರ್ಮಾನವನ್ನು ಮಾಡಬೇಕು, ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನನ್ನ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಮತ್ತು ಎಂ.ಬಿ. ಪಾಟೀಲ್, ಎಚ್.ಕೆ. ಪಾಟೀಲ್, ಶಿವಾನಂದ ಪಾಟೀಲ್ ಮತ್ತು ನಮ್ಮ ತಿಮ್ಮಾಪುರ ಮೇಲೆ ಬಹಳ ಒತ್ತಡವನ್ನು ಹೇರಿದ್ರು.
ಇದನ್ನು ನಾವು ಕ್ಯಾಬಿನೆಟ್ ನಲ್ಲಿ 5 ಸತಿ ಚರ್ಚೆ ಮಾಡಿದ್ದೇವೆ. ವಿರೋಧ ಪಕ್ಷದ ನಾಯಕರ ಜೊತೆ ಚರ್ಚೆ ಮಾಡಿದ್ದೇವೆ. ಅನೇಕ ರೈತರ ಮುಖಂಡರ ಜೊತೆ ನಾವು ತೀರ್ಮಾನ ಮಾಡಿದ್ದೇವೆ. ನಮ್ಮ ವಾಸಣ್ಣ ಅವರ ಕುಟುಂಬದವರೆಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ. ಮಾಡಿ ಇವತ್ತು ತೀರ್ಮಾನಕ್ಕೆ ನಾವು ಬಂದು ಕೋರ್ಟಿನ ಏನೇ ತೀರ್ಮಾನ ಆಗಿರಲಿ ನಾವು ಈ ಒಂದು ರೈತರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ 1,33,000 ಎಕರೆಗಳಿಗೆ ಇವತ್ತು ಹಣವನ್ನ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ತೀರ್ಮಾನವನ್ನ ನಾವು ಮಾಡಿ ಈ ದಿಟ್ಟವಾದ ತೀರ್ಮಾನ ಮಾಡಿ ಇವತ್ತು ಚೆಕ್ ಕೊಡ್ಲಿಕ್ಕೆ ನಾವು ಹೊರಟಿದ್ದೇವೆ. ಇದನ್ನ ತೀರ್ಮಾನವನ್ನು ನೋಡಿ, ಈ ತೀರ್ಮಾನವನ್ನು ಗಮನ ಕೇಳಬೇಕು ನೀವು. ಈ ತೀರ್ಮಾನವನ್ನು ನೋಡಿ ಪಕ್ಕದ ರಾಜ್ಯದ ಆಂಧ್ರ ಪ್ರದೇಶದ ಸರ್ಕಾರ ಇವತ್ತು ಕೇಂದ್ರದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ನೀವು ಇದನ್ನ ಮಾಡಬಾರದು, ಇನ್ನ ತೀರ್ಪಾಗಿಲ್ಲ, ನಮ್ಮ ಸರ್ಕಾರದ ವಿರೋಧ ಇದೆ, ನೀವು ರೈತರಿಗೆ ಹಣ ಕೊಡಬಾರದು, ನೀವು ಲ್ಯಾಂಡ್ ಅಕ್ವಿಷನ್ ಮಾಡಬಾರದು, ನೀವು 524 ಕಡೆಗೆ ಹೇರಿಸಬಾರದು ಅನ್ನೋ ಒಂದು ದಿಟ್ಟವಾದಂತಹ ಹೋರಾಟವನ್ನ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರಲ್ಲದೆ ಮಹಾರಾಷ್ಟ್ರದವರು ಕೂಡ ಅವ್ರದ್ದು ಕೂಡ ಅವರ ಅಭಿಪ್ರಾಯವನ್ನ ಇದು ಆಗಬಾರದು ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಅವರಿಗೆ ಮನವರಿಕೆಯನ್ನು ಮಾಡಬೇಕು ಅಂತ ಹೇಳಿ ನಾನು ಪ್ರಯತ್ನ ಪಟ್ಟೆ. 2 ಬಾರಿ ಕೇಂದ್ರದ ಮಂತ್ರಿಗಳು CR ಪಾಟೀಲ್ ಅವರು ಮೀಟಿಂಗ್ ಇಟ್ಟಿದ್ರು. ಒಂದ್ಸತಿ ಮಹಾರಾಷ್ಟ್ರದವರು ಮುಂದೂಡಿದ್ರು, ಇನ್ನೊಂದ್ಸತಿ ಆಂಧ್ರ ಪ್ರದೇಶದವರು ಮುಂದೂಡಿದ್ರು. ಅದಾದ ಮೇಲೆ ಇವತ್ತು ಈ ಒಂದು ತಕರಾರು ಅರ್ಜಿಯನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ನುಡಿದಂತೆ ನಡೆದಿದ್ದೇವೆ. ನಮ್ಮ ಭೂಮಿ, ನಮ್ಮ ನೀರು, ನಮ್ಮ ಹಕ್ಕು ಅಂತ ತೀರ್ಮಾನ ಮಾಡಿ ಇವತ್ತು ನಾವು 3,000 ಕೋಟಿ ರೂಪಾಯಿನ ಈ ವರ್ಷನೇ ಹಂಚಬೇಕು. ಈ ವರ್ಷದಲ್ಲಿ ಸಾಲವನ್ನು ಸಿದ್ಧಿಲ್ಲ, ಇನ್ನೆಲ್ಲ ಹಣವನ್ನ ಹಂಚಬೇಕು ಅಂತೇಳಿ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಬಲಿಷ್ಠವಾದಂತಹ ತೀರ್ಮಾನವನ್ನ ನಿರ್ವಹಿಸ್ತಾರೆ. ಇವತ್ತು ನಾವು ಮಾಡಿ ಇವತ್ತು ಚೆಕ್ ಅನ್ನು ಹಂಚಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ. ನನಗೂ ಸಮಾಧಾನ ಇದೆ. ಕಾವೇರಿ ವಿಚಾರದಲ್ಲಿ ನಮ್ಮ ಹೋರಾಟ ಜಯ ಸಿಕ್ಕಿದೆ. ಮೇಕೆದಾಟು ಅಣೆಕಟ್ಟೆ ಯೋಜನೆಗೆ ಸುಪ್ರೀಂ ಕೋರ್ಟ್ ನ್ಯಾಯ ಒದಗಿಸಿಕೊಟ್ಟಿದೆ. ಕೆಲವು ರೈತರು ನಾನು ಹೇಳಿದೆ, ನೀವು ಕೋರ್ಟ್ಗೆ ಹೋಗ್ಬೇಡಿ, ನಿಮಗೆ ತಪ್ಪು ದಾರಿ ಹಿಡಿತಾರೆ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದೆ. ಕೇಳಿಲ್ಲ. ಕೆಲವು ಲಿಮಿಟೇಷನ್ ಮೇಲೆ ಕೋರ್ಟ್ಗೆ ಹೋದ್ರು. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ಗೆ ನಾನು ಇಲ್ಲೇ ತಡೆಬಾರ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಅವರು ಇಲ್ಲ, ಸರ್ಕಾರದ ವಿಚಾರ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಏನೋ ಈ ಒಂದು ಟೈಮ್ ಲಿಮಿಟೇಷನ್ ಇದೆ, ಇಂಥ ಯೋಜನೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಇಂದ ವಾಪಸ್ ಇವತ್ತು ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದೆ. 29,000 ಜನ ಇವತ್ತು ವಿವಿಧ ಕೋರ್ಟ್ಗಳಲ್ಲಿ ಇವತ್ತು ಕೇಸನ್ನು ಹಾಕೊಂಡಿದ್ದಾರೆ. ನಾನು ಇಲ್ಲೇ ನಮ್ಮ ರೈತರಿಗೆ ಮನವಿ ಮಾಡ್ತೇನೆ, ನಮ್ಮ ತೀರ್ಪು, ನಾವು ತೆಗೆದುಕೊಂಡಂತ ತೀರ್ಮಾನ ಈಗಾಗಲೇ HK ಪಾಟೀಲ್ ಅವರು ಹೇಳಿದಂಗೆ ಇಡೀ ರಾಷ್ಟ್ರದಲ್ಲೇ ಯಾವ ಸರ್ಕಾರ ಕೂಡ ತೆಗೆದುಕೊಂಡಿಲ್ಲ. ಇದು ನಿಮ್ಮ ಸರ್ಕಾರ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ತೆಗೆದುಕೊಂಡಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ನನಗೆ, HK ಪಾಟೀಲ್ ಅವರಿಗೆ ಮತ್ತು MB ಪಾಟೀಲ್ ಅವರಿಗೆ ಮತ್ತು ಸಣ್ಣ ನೀರಾವರಿ ಬೋಸರಾಜ್ ಅವರಿಗೆ ನಾಳಿದ್ದು ದೆಹಲಿಗೆ ಕಳಿಸ್ತಾ ಇದ್ದಾರೆ. ನಾವೆಲ್ಲ ಸಂಸತ್ ಸದಸ್ಯರ ಭೇಟಿ ಮಾಡ್ತಾ ಇದ್ದೇವೆ. ಭೇಟಿ ಮಾಡಿ ಅವರಿಗೆ ಮನವರಿಕೆಯನ್ನು ಮಾಡಿಕೊಂಡು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಈ ತೀರ್ಪಿಗೆ ಅನುಷ್ಠಾನವನ್ನು ತರಬೇಕು. ನಮ್ಮ ಯಾವ ಕೆಲಸಕ್ಕೂ ಅಡ್ಡಿ ಬರಬಾರದು, ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಲಿಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೇವೆ. ಈ ಮೆಡಿಕಲ್ ಕಾಲೇಜು HY ಬೇಟಿಯವರ ಕನಸಿನ ಕೂಸು ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಪ್ರಶ್ನೆ ಅವ್ರು ಕೇಳಿದ್ರು, ಚುನಾವಣೆ ಬಂದಿದೆ, ಉಪಚುನಾವಣೆ ಬಂದಿದೆ, ಅದಕ್ಕೋಸ್ಕರ ತರಾತುರಿನಲ್ಲಿ ನೀವು ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಇದು 2025 ಬಜೆಟ್ ಆಗ್ಲೇ ಘೋಷಣೆ ಆಗಿತ್ತು. ಆದ್ರೆ
ಆದ್ರೆ ವಿಳಂಬ ಆಗಿ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ. ಆದ್ರಿಂದ ಬೈ ಎಲೆಕ್ಷನ್ಗೋಸ್ಕರ ಈ ಮೆಡಿಕಲ್ ಕಾಲೇಜನ್ನ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂತ ಮಾತು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ ಉಪಚುನಾವಣೆಗೂ ಇದಕ್ಕೂ ಸಂಬಂಧ ಇಲ್ಲ. ಉಪಚುನಾವಣೆ ಯಾವಾಗಲಾದ್ರೂ ಬರಬಹುದು. ಯಾಕಂದ್ರೆ ಮೇಟಿಯವರು ಸತ್ತು 6 ತಿಂಗಳೊಳಗಡೆ ಚುನಾವಣೆಯನ್ನು ಮಾಡಬೇಕು. ಅದರಿಂದ ಬಹುಶಃ ನಾನು ಅನ್ಕೊಂಡಿರೋ ಪ್ರಕಾರ ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ, ಸಾಮಾನ್ಯ ಚುನಾವಣೆ. ಆ ಚುನಾವಣೆ ಸಂದರ್ಭದಲ್ಲಿ ಈ ಬಾಗಲಕೋಟೆ ಉಪಚುನಾವಣೆಯೂ ಕೂಡ ನಡೀಬಹುದು ಅಂತಕ್ಕಂಥ ವಿಷಯವನ್ನ ಗಮನದಲ್ಲಿ ಇಟ್ಕೊಂಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಮೆಡಿಕಲ್ ಕಾಲೇಜ್ ಜೊತೆಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೂ ಕೂಡ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡತಕ್ಕಂಥದನ್ನ ಮಾಡಿದ್ದೇವೆ. ಯಾಕೆಂತಂದ್ರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಂದಿಂದ ಇವತ್ತವರೆಗೆ ನಾನು ಅನೇಕ ಜಿಲ್ಲೆಗಳಿಗೆ ಹೋಗಿದ್ದೇನೆ. ಬಹುಶಃ ಆ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಭಾರತೀಯ ಜನತಾ ಪಕ್ಷದವರು ಸುಳ್ಳು ಆರೋಪಗಳನ್ನು ನಮ್ಮ ಮೇಲೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ಸಿದ್ದರಾಮಯ್ಯನವರ ಸರ್ಕಾರ ಅವನ್ನ ಘೋಷಣೆ ಮಾಡಿ ಜಾರಿ ಮಾಡೋದ್ರಿಂದ ಸರ್ಕಾರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ದುಡ್ಡಿಲ್ಲ ಅಂತಕ್ಕಂಥ ಸುಳ್ಳನ್ನ ಅಪಪ್ರಚಾರ ಮಾಡತಕ್ಕಂಥದನ್ನ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಸತ್ಯಕ್ಕೆ ದೂರವಾದಂತ ಮಾತು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಾಸ್ತವ ಏನಪ್ಪಾ ಅಂತಂದ್ರೆ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ, ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದೆವು. ಈ 5 ಗ್ಯಾರಂಟಿ ಯೋಜನೆಗಳನ್ನ ನಾವು ಅಧಿಕಾರಕ್ಕೆ ಬಂದಂತ ಒಂದೇ ವರ್ಷದಲ್ಲಿ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದೆವು. ಇವತ್ತು ಸುಮಾರು 51-52 ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ನಾವು ಈ ವರ್ಷ ಖರ್ಚು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷನೂ ಕೂಡ 50 ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೇವೆ. ಇಲ್ಲಿವರೆಗೆ 1,22,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೇವೆ. ಮಾಡಿ ಅಧಿಕಾರಕ್ಕೆ ತಂದಿದ್ದೀವಿ. ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು ಎಲ್ಲ ಜನಗಳಿಗೆ ಏನು ಹೇಳಿದ್ದು, ಕರ್ನಾಟಕದ ನಮ್ಮ ಪ್ರಣಾಳಿಕೆ ಮೂಲಕ ಜನರ ಮುಂದೆ ಏನೇ ಇಟ್ಟಿದ್ದೋ ಅವೆಲ್ಲ ವಿಚಾರಗಳನ್ನು ಕೂಡ ನಾವು ಜಾರಿ ಕೊಡ್ತಾ ಇದ್ದೀವಿ, ಮುಂದೇನು ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಕಾಂಗ್ರೆಸ್ ಸರ್ಕಾರ ನಿಮ್ಮ ಸರ್ಕಾರ ನುಡಿದಂತೆ ನಡೀತಕ್ಕಂಥ ಸರ್ಕಾರ. ಯಾವತ್ತೂ ಕೂಡ ನಾವು ಹಿಂದೆ ಬೀಳಲ್ಲ. ನಾನು ಹೇಳಿದ್ದೆ 2000 ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಪ್ರತಿ ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ಮಾಡುತ್ತೇವೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡುತ್ತೇವೆ, ಮತ್ತೆ ಟ್ರಾಮಾ ಸೆಂಟರ್ಗಳನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದು. ಈಗಾಗಲೇ ಸುಮಾರು 24-25 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ಗಳನ್ನ ಮಾಡಿದ್ದು. 24-25 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ಗಳನ್ನು ಮಾಡ್ತೀವಿ. ನಾನು ಏನು ಮಾತು ಕೊಟ್ಟಿದ್ದೀನಿ, ಈಗ ಹಾವೇರಿಯಲ್ಲಿ ಮಾತು ಕೊಟ್ಟಿದ್ದೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮುಂದಿನ ವರ್ಷ ಸೂಪರ್ ಸ್ಪೆಷಾಲಿಟಿ ಅಂದ್ರೆ 26-27
ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಮಾಡಿಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನ ಹೆಸರು ಮಾಡ್ಕೋಬಾರ್ದು. ಆಮೇಲೆ ಶಿವಪ್ರಕಾಶ್ ಪಾಟೀಲ್ ಹೇಳ್ತಾ ಇದ್ರು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಲಿಲ್ಲ ನೀವು ಅಂತಕ್ಕಂಥ ಮಾತುಗಳನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಲಿಲ್ಲ ನಿಜ, ಆದ್ರೆ ಸಪ್ಲಿಮೆಂಟರಿನಲ್ಲಿ ಮಾಡಬೇಕು, ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ ನಲ್ಲಿ ಮಾಡಬಾರ್ದು ಅಂತಕ್ಕಂಥದ್ದು ಏನಿಲ್ಲ, ಅದನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಯಾಕೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಇರಬೇಕು ಅಂತಂದ್ರೆ ಎಲ್ರಿಗೂ ಗುಣಮಟ್ಟದ ಆರೋಗ್ಯ ಸಿಗಬೇಕು. ಜೊತೆಗೆ ಮೆಡಿಕಲ್ ಕಾಲೇಜುಗಳಲ್ಲಿ ಗ್ರಾಮೀಣ ಪ್ರದೇಶದಿಂದ ಬಂದಂತ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ರೈತರ ಮಕ್ಕಳು, ಅವರಿಗೆ ಅಲ್ಪಸಂಖ್ಯಾತರು, ಇವರಿಗೆ ಸೀಟ್ಗಳು ಹೆಚ್ಚಾಗಿ ದೊರಕದ್ರಿಂದ ಇವರೆಲ್ಲರೂ ಕೂಡ ಡಾಕ್ಟರ್ಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತಂದ್ರೆ ಬರೀ ಶ್ರೀಮಂತರ ಮಕ್ಕಳು ಡಾಕ್ಟರ್ಗಳಾದ ಪ್ರಯೋಜನ ಇಲ್ಲ. ಗ್ರಾಮೀಣ ಪ್ರದೇಶದಿಂದ ಬಂದಂತ ಮಕ್ಕಳು ಕೂಡ ಡಾಕ್ಟರ್ಗಳಾಗಬೇಕು. ಆಗ ಮಾತ್ರ ಆರೋಗ್ಯ ಸೇವೆ ಉತ್ತಮ ಗುಣಮಟ್ಟದಲ್ಲಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಕಾರಣಕ್ಕೋಸ್ಕರವಾಗಿ ನಾವು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮೆಡಿಕಲ್ ಕಾಲೇಜುಗಳನ್ನು ಮಾಡ್ತೇವೆ. ಈ ವರ್ಷ ಬಾಗಲಕೋಟೆಯಲ್ಲಿ ಮತ್ತೆ ಕೋಲಾರದಲ್ಲಿ ಮಾಡ್ತಾ ಇದ್ದೀವಿ. ಇದಾದ್ಮೇಲೆ ಮಂಗಳೂರಿನಲ್ಲೂ ಕೂಡ ಮೆಡಿಕಲ್ ಕಾಲೇಜನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಮಾತ್ರ ಅಂತಕ್ಕಂಥ ಮಾತುಗಳನ್ನ ನಾವು ಏನ್ ಹೇಳ್ತೀವಿ ಚುನಾವಣಾ ಸಂದರ್ಭದಲ್ಲಿ ಅಥವಾ ನಾವು ಪ್ರಣಾಳಿಕೆಯಲ್ಲಿ ಏನ್ ಹೇಳ್ತೀವಿ ಅದರಂತೆ ನಡ್ಕೊಳ್ತೀವಿ. ಇವತ್ತು ನಾನು ಏನ್ ಹೇಳಿದ್ದೀನಿ ಅದರಂತೆ ನಡ್ಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಈಗ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, NDA ಸರ್ಕಾರ. ಅವ್ರು ಕೊಡಿಸಲಿ 13 ವರ್ಷದಿಂದ ಯಾಕೆ ನೋಟಿಫಿಕೇಶನ್ ಜಾರಿ ಮಾಡಿಲ್ಲ? 13 ವರ್ಷ ಆಯಿತು. ಆಂಧ್ರ ಪ್ರದೇಶಕ್ಕೆ, ಮಹಾರಾಷ್ಟ್ರಕ್ಕೆ ಅವರು ಅರ್ಜಿ ಹಾಕಿದ್ದಾರೆ ಅಂತೇಳಿ, ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ದಾರೆ ಅಂತೇಳಿ, ಅದೇ ರೀತಿ ಗುಜರಾತ್ನಲ್ಲೂ ಕೂಡ ಹಾಕಿದ್ರಲ್ವ? ಗುಜರಾತ್ನಲ್ಲೂ ಹಾಕಿದ್ರಲ್ವ? ಯಾಕೆ ಅಲ್ಲಿ ಯಾಕೆ ಮಾಡಿದ್ರು? ಇಲ್ಲಿ ಯಾಕೆ ಮಾಡ್ತಾ ಇಲ್ಲ? ಗುಜರಾತ್ ನರೇಂದ್ರ ಮೋದಿ ಅವರ ರಾಜ್ಯ, ಅಮಿತ್ ಶಾ ಅವರ ರಾಜ್ಯ. ಕರ್ನಾಟಕ ಇವತ್ತು ಇಷ್ಟು ವರ್ಷಗಳಾದರೂ ಕೂಡ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಅನ್ನು ಹೊರಡಿಸಲಿಲ್ಲ. ನಾವು ಅನೇಕ ಪತ್ರಗಳನ್ನ ನಾನು DK ಶಿವಕುಮಾರ್ ಅವರು ಅನೇಕ ಸಾರಿ ಭೇಟಿ ಮಾಡಿದ್ದೀವಿ, ಸಂಬಂಧಪಟ್ಟ ಮಂತ್ರಿ ಭೇಟಿ ಮಾಡಿದ್ದೀವಿ, ಪ್ರಧಾನಮಂತ್ರಿ ಭೇಟಿ ಮಾಡಿದ್ದೀವಿ, ಪತ್ರ ಬರೆದಿದ್ದೀನಿ. ಆದ್ರೂ ಕೂಡ ಇವತ್ತಿಗೆ ನೋಟಿಫಿಕೇಶನ್ ಅನ್ನ ಹೊರಡಿಸಲಿಕ್ಕೆ ಯಾವ ಪ್ರಯತ್ನನೂ ಕೂಡ ಮಾಡಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಮಹದಾಯಿ ಯೋಜನೆ ಅದು ಕುಡಿಯುವ ನೀರಿನ ಯೋಜನೆ 13.42 TMC ನೀರು ನಮಗೆ ಕೊಟ್ಟಿದ್ದಾರೆ, ಅದನ್ನು ಕೂಡ ಮಾಡಿಲ್ಲ. ನಾನಿಲ್ಲಿ ಈಗೆಲ್ಲ ಹೇಳ್ತಾ ಇರೋದು ಇವತ್ತಿಗೆ ಮಾಡಿಲ್ಲ. ಮಹದಾಯಿದು ಅರಣ್ಯ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಆಗಬೇಕು, ಯಾಕೆ ಮಾಡಿಲ್ಲ? ಅದರಲ್ಲಿ ಕೋರ್ಟ್ನಲ್ಲಿ ಕೇಸ್ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ, ಇವತ್ತಿಗೆ ಮಾಡಿಲ್ಲ. ಮಹದಾಯಿದು ಕೂಡ ಮಾಡಿಲ್ಲ. ನಾವು ಉತ್ತರ ಕರ್ನಾಟಕದ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇವತ್ತು ರೀಜನಲ್ ಇಂಬ್ಯಾಲೆನ್ಸ್
ಆಗ್ತದೆ ಅಂತ ಅನೇಕ ಸಾರಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಗಿದೆ. ಆದರೆ ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡುತ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಮಗೆ ಈ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಅಭಿವೃದ್ಧಿ ನಡೀತಾ ಇಲ್ಲ ರಾಜ್ಯದಲ್ಲಿ ಅಂತಕ್ಕಂಥ ಬಿಜೆಪಿಯವರ ಮಾತುಗಳಿಗೆ ಅರ್ಥ ಇಲ್ಲ, ಅವು ಸುಳ್ಳುಗಳು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಿದ್ರೆ ಅವರು ಅಧಿಕಾರದಲ್ಲಿದ್ರು, 4 ವರ್ಷ ಅಧಿಕಾರದಲ್ಲಿದ್ರು. 2019ರಿಂದ 2023ವರೆಗೆ ಅಧಿಕಾರದಲ್ಲಿದ್ರು. 4 ವರ್ಷದಲ್ಲಿ ಯಾಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? ಯಾಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? ಈ ಪ್ರಶ್ನೆಯನ್ನು ಬಿಜೆಪಿಯವರಿಗೆ ನೇರವಾಗಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ದಯಮಾಡಿ ಕೇಳಬೇಕು. 4 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, ಯಾಕೆ ಬಾಗಲಕೋಟೆಯಲ್ಲಿ ಮೆಡಿಕಲ್ ಕಾಲೇಜ್ ಅನ್ನು ಮಾಡಲಿಲ್ಲ? ಅವರು 4 ವರ್ಷ ಅಧಿಕಾರದಲ್ಲಿದ್ದು ಲೂಟಿ ಹೊಡಿತಕ್ಕಂಥ ಕೆಲಸವನ್ನ ಮಾಡಿದರ ಹೊರತು ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಬಿಜೆಪಿಯವರು ಏನೂ ಮಾಡಲಿಲ್ಲ, ಬರೀ ಸುಳ್ಳು ಹೇಳ್ತಿರೋದು, ಅಪಪ್ರಚಾರ ಮಾಡತಕ್ಕಂಥದ್ದು, ಜೊತೆಗೆ ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥದ್ದು. ಈ ಜಾತಿ ಧರ್ಮ ಇದನ್ನ ಒಬ್ಬರನ್ನ ಎತ್ಕಟ್ಟಿ ಜಗಳ ಆಡಿಸಿ ತಾವು ಬೆಳೆ ಕಾಳನ್ನ ಬೇಯಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ಬಿಟ್ರೆ ಬಿಜೆಪಿಯವರು ಯಾವ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದರಿಂದ